ಓ ಮೈ ಗಾಡ್, ಅಯ್ಯೋ ಅಯ್ಯೋ ಆಂಟಿ 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 ನಿಲ್ಲಿಸ್ತಾರೆ ರೀ ಆಂಟಿ, ನೀವು ಬಸ್ಸಿಗೆ ಹೊಡೆದ್ಬಿಟ್ರೆ ಗೌರ್ಮೆಂಟಿಗೆ ಹೊಡಿ ಹಂಗೆ. ಅಣ್ಣ ಬಂದೆ ಅಣ್ಣ, ನಾನು ನಿಮ್ಮ ಅಭಿಮಾನಿ ಅಣ್ಣ, ನಾನೇ ನಿಮ್ಮ ಅಭಿಮಾನಿ ಅಣ್ಣ. ಸೊ ಹೇ ಗಾಯ್ಸ್, ನನ್ನ ಇನ್ನೊಂದು ಬ್ಲಾಗ್ಗೆ ಸುಸ್ವಾಗತ. ಸೊ ನಾವಿವಾಗ ಇರೋದು ಗಾಡಿ ಬಂದ್ಬಿಟ್ಟು ಯಮಹಾ R3. ಸೊ ನನ್ನ ಫಸ್ಟ್ ಬ್ಲಾಗು ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ, ಬಟ್ ಅದರಲ್ಲಿ ನಿಮಗೆ ಏನೂ ಗೊತ್ತಾಗಲ್ಲ. ಸೊ ಇಟ್ ಈಸ್ ಅನ್ 18 ಮಾಡಲ್ ಬೈಕ್ ಆ್ಯಂಡ್ ಸಾಮ್ನೆ ಸೆ ಐಸಾ, ಫ್ರಂಟಿಂದ ಈ ಥರ ಲುಕ್ಕು ಆ್ಯಂಡ್ ಡಿಫ್ರೆಂಟಿಗಿದೆ ಗುರು ಗಾಡಿ ಮಾತ್ರ. ಡಬಲ್ ಸಿಲಿಂಡರ್ ಗಾಡಿ, ಯಮಹಾ R3 18 ಮಾಡಲ್ 2018 ಮಾಡಲು. ಆ್ಯಂಡ್ ಇದು ಹೈ ಪಿಕಪ್ ಗಾಡಿ, ಯಾಕಂದರೆ ಇದು ಕಂಟ್ರೋಲು ಆಲ್ಮೋಸ್ಟ್ ಸಿಗೋಲ್ಲ ಓಪನ್ ಆದರೆ. ಆ್ಯಂಡ್ ಟಾಪ್ ಸ್ಪೀಡು 300 ಸೆಕ್ಷನ್ನಲ್ಲಿ ಲೈಕ್ 199. ಸೊ ನಾನು ಅಷ್ಟು ಓಡಿಸಿಲ್ಲ, ನಾನು 183 ಸಮಥಿಂಗ್ ಓಡಿಸಿದ್ದೀನಿ ಗಾಡಿನ. ಆ್ಯಂಡ್ ಇದರಲ್ಲಿ ನಂದು ತುಂಬ ಸುಮಾರು ಆ್ಯಕ್ಸಿಡೆಂಟ್ಸು ಇದೆ ಇದರಲ್ಲಿ. ಸುಮಾರು ಅಂದರೆ ಒಂದು ಆ್ಯಕ್ಸಿಡೆಂಟ್ಸು ಯಾವುದು ಹೆವಿ ಆಗೋಗಿತ್ತು, ಅದೇ ಇರೋದು. ಸೊ ಗುರು ಬನ್ನಿ ಇದನ್ನು ಓಡಿಸಿ ನಿಮ್ಗೆ ಹೆಂಗಿದೆ ಫೀಲು ಹೇಳೋಣ ಅಂತ ಇವತ್ತು ಬ್ಲಾಗು ಸ್ಟಾರ್ಟ್ ಮಾಡ್ತಾ ಇರೋದು ನಾವು. ಸೊ ಈ ಗಾಡಿ ಬಂದ್ಬಿಟ್ಟೆ ಯಮಹಾದಲ್ಲಿ ಒನ್ ಟೈಪ್ ಫುಲ್ ಡಿಫ್ರೆಂಟ್ ಆಗಿರೋದು, ಅಂದರೆ ನೆಕ್ಸ್ಟ್ ಲೆವೆಲ್ ಗಾಡಿ ಅಂದ್ಕೊಳ್ರಿ. ಬಿಕಾಸ್ ಚೆಕ್ಔಟ್ ದಿಸ್ ಫಸ್ಟ್ ಗೇರ್ ಪವರ್ ಓನ್ಲಿ. So this is the initial Yamaha R3 is very difficult ಗುರು, ನೆಕ್ಸ್ಟ್ ಲೆವೆಲ್ ಕೊಟ್ಟವನೇ. ಬನ್ನಿ ಗುರು ಸರ್, ಬನ್ನಿ ಸರ್, ನೀವು ಯೂಟರ್ನಲ್ಲೆಲ್ಲ ಹಿಂಗೆಲ್ಲ ಬಂದರೆ ಎಲ್ಲಿ. ಸೊ ಇದು ಬಂದ್ಬಿಟ್ಟು ಇನಿಷಿಯಲ್ಲು ಆ್ಯಂಡ್ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು, ಹೇಳೋಕ್ಕಾಗಲ್ಲ. ನಾನು ಆ ಥರ ಫೀಲ್ ನನಗೆ ಗಾಡಿ ಮೇಲೆ. ಆ್ಯಂಡ್ ನಾನು ಫಸ್ಟ್ ಬ್ಲಾಗ್ ಅದೇ ಮಾಡಿದ್ದಿದ್ದು. ಆ್ಯಂಡ್ ಫಸ್ಟ್ ಬ್ಲಾಗಲ್ಲಿ ನನ್ನ ಹತ್ರ ಮೈಕ್ ಇದ್ದಿಲ್ಲ. ಏನು ನಾನು ಅಂದ್ಕೊಂಡಿದ್ದು ಏನಂದರೆ ಮೊಬೈಲಲ್ಲೇ ನಾನು ಮಾತಾಡಿದ್ರೆ ಎಲ್ಲ ರೆಕಾರ್ಡ್ ಆಗುತ್ತೆ, ಬಟ್ ಸ್ಪೀಡಲ್ಲಿ ಮೈಕು ಬೇಕು, ಅವೆಲ್ಲ ನನಗೇನು ಗೊತ್ತಿದ್ದಿಲ್ಲ ಗುರು ಆವಾಗ. ಸೊ ಅದರಿಂದ ನಾನು ಫಸ್ಟ್ ಬ್ಲಾಗ್ ನೀವು ನೋಡಿದ್ರೆ ಜಸ್ಟ್ ಆ್ಯನ್ ಎಕ್ಸಾಂಪಲ್ ಆಫ್ ಫಸ್ಟ್ ಬ್ಲಾಗು ಸ್ಟಾರ್ಟಿಂಗ್ ಹೆಂಗೆ ಮಾಡ್ಬೋದು. ಬಟ್ ನನ್ನ ಬ್ಲಾಗ್ 17 ಮಿನಿಟ್ಸ್ ಇದೆ, ದಯವಿಟ್ಟು ಯಾರೋ 17 ಮಿನಿಟ್ಸ್ ಮಾಡಬೇಡಿ. ಬೇಗ ಇದ್ದಿದ್ದು ನೋಡೋಲ್ಲ ಅವರು, ಯಾಕಂದ್ರೆ ಅಷ್ಟು ಲಾಂಗ್ ವೀಡಿಯೋ ಅಲ್ಲ ಯಾರು ನೋಡ್ತಾರೋ ಆ ಥರ ಮನಸ್ಸೊಳಗಡೆ ಬಂದುಬಿಡುತ್ತೆ. ಸೊ ಮಾಡಿದ್ರೆ ಒಂದು ಫಸ್ಟ್ ಬ್ಲಾಗ್ ಒಂದು 5 to 3 ಮಿನಿಟ್ಸ್ವರೆಗೂ ಮಾಡಿ ಅಷ್ಟೇ, ಅದರಿಂದ ಜಾಸ್ತಿ ಯಾವುದೂ ಮಾಡೋಕ್ಕೆ ಹೋಗಬೇಡಿ, ಆವಾಗೇ ನಿಮ್ಮ ಬ್ಲಾಗ್ಸ್ ಓಡೋದು. ಸೊ ನಾನಿವಾಗ ಬಂದ್ಬಿಟ್ಟು 900 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್, ನಿಮ್ಮದೆಲ್ಲ ಸಪೋರ್ಟ್ ಇರ್ತಾ ಇದ್ದಿಲ್ಲ ಅಂದರೆ ನಂಗೆ ಆಗ್ತಾಯಿದ್ದಿಲ್ಲ. ಸೊ ಸ್ಟಾರ್ಟಿಂಗು ಹೆಂಗಿತ್ತಾದರೆ ನನ್ನ ಸಬ್ಸ್ಕ್ರೈಬರ್ಸ್ ಕತೆ ಎಲ್ಲ ನಾನು ನಮ್ಮ ಫ್ರೆಂಡ್ಸ್ನೆಲ್ಲ ಶೇರ್ ಮಾಡ್ತಾಯಿದ್ದೆ ವೀಡಿಯೋನ ನಂದು. ಗುರು ನನ್ನ ವೀಡಿಯೋ ಶೇರ್ ಮಾಡೋ ಗುರು, ಆದಷ್ಟು ಲೈಕ್ ಮಾಡೋ ಗುರು ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದಿದ್ದು. ನನ್ನ ಮಕ್ಳು ಏನು ಮಾಡ್ತಾಯಿದ್ರು ಗೊತ್ತಾ, ರಿವರ್ಸ್ ನನಗೆ ಕಾಪಿ ಮಾಡಿ ಪೇಸ್ಟ್ ಮಾಡಿ ನನಗೆ ನನ್ನ ಲಿಂಕ್ನ ಕಳಿಸ್ತಾ ಇದ್ದಿದ್ದು. ಅದು ಪ್ರೂಫ್ ಏನೋ ಎಲ್ಲರಿಗೂ ಕಳಿಸ್ಕೊಟ್ಟಿದ್ದೀನಿ ಅಂತ. ಸೊ ಅವರೆಲ್ಲರೂ ಕಳಿಸ್ಕೊಡ್ತಾ ಇದ್ದಿಲ್ಲ, ನನಗೆ ರಿಟರ್ನು. ಸೊ ಇವಾಗ ನನಗೆ ಯಾವ ಪೊಸಿಷನ್ ಇದೆ ಅಂದರೆ ಅಲ್ಹಮ್ದುಲಿಲ್ಲ ನನಗೆ ಒಂದು 2K ಹೋಗುತ್ತೆ ವ್ಯೂವ್ಸು, ಒಂದು 2K 3K ಆರಾಮಾಗಿ ಹೋಗುತ್ತೆ. ಯಾರಿಗೂ ಶೇರ್ ಮಾಡಿದ್ದೀರಾ, ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್ ಗೈಸ್, ಥ್ಯಾಂಕ್ ಯು ಯೂಟ್ಯೂಬ್. ಸಾಕು ನನಗೆ ಅಷ್ಟು ಓಡ್ತಾಯಿದ್ರೆ. ಆ್ಯಂಡ್ ನನಗೆ ಪದೇ ಹೇಳ್ತಾ ಇದ್ದೀನಿ ನೋಡಿ, 1 ವರ್ಷ ಆಯಿತು ನಿಜವಾಗ್ಲೂ ನನಗೆ 1000 ಸಬ್ಸ್ಕ್ರೈಬರ್ಸ್ಗೆ. ಸೊ ಬಿಡಿ ಗಾಡಿ ಬಗ್ಗೆ ಬರೋಣ. ವಾವ್, ಇದು ಕಡೆ ಹತ್ತು ಕಡೆ ರ್ಯಾಪಿಡೋ ಸೆಂಟ್ರಲ್ R3 ಹೆಂಗಿದೆ, ಜಸ್ಟ್ ಹ್ಯಾವ್ ಅ ಲುಕ್. ಸಾರಿ ಬ್ಲಿಂಕಿಟ್ಟು, ಸ್ವಿಗ್ಗಿ, ಝೊಮ್ಯಾಟೊ, ಸೆಂಟ್ರಲ್ ನಾವು. ಸೊ ಏನು ಗುರು ಈ ಲೆವೆಲ್ಗೆ ಐತೆ ಜಾಮ್ ಇದು. ಸೊ ಇದು 300 ಸೆಗ್ಮೆಂಟಲ್ಲಿ ನನಗೆ ಫಸ್ಟ್ ಇಷ್ಟ ಆಗಿರೋ ಗಾಡಿ ಬಂದ್ಬಿಟ್ಟು ಇದೆ ಯಮಹಾ R3 300 RR ಇದೆ. R10 ಇದೆ, ಸಾರಿ R10 ಅದು ಅಪಾಚಿ 300 R10. ಅದರಲ್ಲೂ ನಂಗೆ ಅಷ್ಟು ಮಜಾ ಸಿಕ್ಕಿಲ್ಲ. ಆ್ಯಂಡ್ BMW 310 ಸೇಮ್ ಅದೇ ಇಂಜಿನು 310, ಅದರಲ್ಲೂ ಯಾವುದೇ ಎಂಜಾಯ್ಮೆಂಟ್ ನಂಗೆ ಸಿಕ್ಕಿಲ್ಲ. ಬಟ್ ಈ ಗಾಡಿಯಲ್ಲಿ ಡಬಲ್ ಸಿಲಿಂಡರ್ ಎಕ್ಸಾಸ್ಟು
ಎಲ್ಲ ಇದೆಯಲ್ಲ ಅದು ಮಾತ್ರ ಆಹಾ ನಿಮಗೆ ನೆಕ್ಸ್ಟ್ ಲೆವೆಲ್ಲು, ಟಾರ್ಕು ಹೆವಿ ಪವರು. ಆ್ಯಂಡ್ ಇವಾಗೆಲ್ಲ ಹೊಸ ಗಾಡಿಗಳು ಬಂದೈತಲ್ಲ, ಅಪ್ರಿಲಾ 457 ಸಮಥಿಂಗ್, ಅದ್ರ ಜೊತೆ ತುಂಬ ಜನ ಕಂಪೇರ್ ಮಾಡ್ತಾವ್ರೆ. ಸೊ ಒಂದು ಮಾತು ಹೇಳ್ತೀನಿ, ಅಪ್ರಿಲಾನೇ ಆ್ಯಂಡ್ ಯಮಹ ಗಾಡ್ ಫಾದರ್ ಗೊತ್ತಲ್ಲ. ಸೊ ಯಮಹನ ಯಾವಾಗೂ ಲೈಟಿಗೆ ತೊಗೊಬೇಡಿ. ಸೊ ಕ್ಯಾಮೆರಾ ಆಫ್ ಮಾಡೋಣ ಅಂದ್ಕೊಂಡೆ, ಯಾರೋ ರೈಡರ್ ಸಿಕ್ಕವ್ರೆ. ಯಾವುದೋ ಇದು ಗಾಡಿ ಹಿಂಗೈತೆ. ಹಾಂ ಇದೆ ಏನು ಓಕೆ KTM ಇಂಜಿನು. ಓಕೆ ಗಾಟ್ ಇಟ್. ಓಕೆ ಅಣ್ಣ ಬಂದೆ ಅಣ್ಣ, ನಾನು ನಿಮ್ಮ ಅಭಿಮಾನಿ ಅಣ್ಣ, ನಾನೇ ನಿಮ್ಮ ಅಭಿಮಾನಿ ಅಣ್ಣ, ಬೇರೆ ಯಾರೂ ಇಲ್ಲ. ನೀವು ನನ್ನ ಮುಂದೆನೇ ಗುಮ್ ಅಂತ ಹೋದರೆ ಬಿಟ್ಬಿಡೋಕ್ಕಾಗ್ತೈತೆ ಅಣ್ಣ. ಅದು ಸಿಂಗಲ್ ಸಿಲಿಂಡ್ರ್ ಅಣ್ಣ, ಜಾಕೆಟ್ ಹಾಕೋಬಿಟ್ರೆ ರೈಡ್ರು. ಬಾರೋ ಇದು ಕಡೆ ಹಂಗೆ, ಬಾರೋ. ಓಕೆ, ಇಲ್ಲಿ ಹಂಸಲ್ಲ ಮೆತ್ತಿಗೆ ಸೊಲೈ. ನಮ್ಮ ಗಾಡಿ ಎಲ್ಲ ಇಂಪೋರ್ಟೆಡ್, ಇಲ್ಲೆಲ್ಲ ಐಟಮ್ಗಳು ಫಸ್ಟೇ ಸಿಗಲ್ಲ. ಸೊ ಬನ್ನಿ ಗೈಸ್, ನಮ್ಮ ಹುಡುಗಕ್ಕೆ ಸ್ವಲ್ಪ ಕೊಡೋಣ ಕಾಟ. ಹಿಂದೆ ನಾನು ಇದು ಯಾವುದೋ ಒಬ್ಬ ಮುಂದೆ ಯಾವುದೋ ಬೂಸ್ಟ್ರ್ ಹಾಕೊಂಡು ಹೋಗ್ತಾವ್ರೆ. ಸೊ ಸಿಟಿ ಒಳಗಡೆ ಬೂಸ್ಟ್ರ್ ಎಲ್ಲ ನನ್ನ ಪ್ರಕಾರ ಯಾವುದು ವರ್ಕೌಟ್ ಆಗಲ್ಲ, ಯಾಕಂದರೆ ಚೆನ್ನಾಗಿರಲ್ಲ. ಸೌಂಡ್ ಚೆನ್ನಾಗಿರ್ಬೇಕಂದ್ರೆ ಬಂದು ಅವರು ಇದ್ಯಾವುದು 150 ಎಮ್ ಟಿಗೆ ಯಾವುದು ಎಸ್ ಸಿ ಎಕ್ಸಾಸ್ಟ್ ನಂಬರ್ ಪ್ಲೇಟಿಂದ ಹಿಂದೆ. ಸೊ ಇವನು ಟಚ್ ಆದರೆ ಆಗ್ತಾನೆ ಗುರು ಪಕ್ಕ, ಯಾಕಂದರೆ ಕ್ಯಾಮೆರಾ ಎಲ್ಲ ನೋಡಿದ್ರೆ ನಮ್ಮ ಬೆಂಗಳೂರು ಹುಡುಗರು ಫಸ್ಟೇ ಹೇಳ್ಬೇಕಾ ಬಾಗುರು ಅಂತಿಕ ವರ್ಷನ ಅನ್ಕೊಂಬರ್ತೀರಾ. ನಾನು ಎಷ್ಟೋ ಜನಕ್ಕೆ ಮಾಡಿದ್ದೀನಿ. ಓ ಮೈ ಗಾಡ್, ಅಯ್ಯೋ ಆಂಟಿ ನಿಲ್ಲಿಸ್ತಾರೆ ಇರಿ ಆಂಟಿ, ನೀವು ಬಸ್ಸಿಗೆ ಹೊಡೆದ್ಬಿಟ್ರೆ ಗೌರ್ಮೆಂಟ್ಗೆ ಹೊಡಿ ಹಂಗೆ ಆಂಟಿ. ಗೌರ್ಮೆಂಟ್ ನಿಲ್ಸಲ್ಲ ಬಸ್ನ. ಬಾ ಗುರು, ಕೈಯೆಲ್ಲ ನೋವು ಬಂದ್ಬಿಟ್ಟೈತೆ. ಬಂದಿರೋ ತಿನ್ ಫ್ಯಾಕ್ಟ್ರಿ ಹತ್ರ ಅಷ್ಟೇ, ಇನ್ನೂ ಎಷ್ಟು ಲಾಂಗ್ ಹೋಗ್ಬೇಕು ನಾನು. ನಮಗೆ ಬೇಕಾಗಿರೋ ಸಿಟಿ ಹೋಗೋಕೆ ಬರೋಕ್ಕೆ ಒಂದು 750ಗೆ ಹಾಕ್ಸ್ಕೊಳೋಣ. 750 ಇಳಿಬೇಕಾ? 750 ಸರ್. ಹಾಂ ನಾರ್ಮಲ್ ಸರ್, ಇಳಿಲೇಬೇಕು, ಆಪ್ಷನ್ ಇಲ್ಲ. ಪೆಟ್ರೋಲ್ ಹಾಕ್ಸಿದ್ರೆ ಯಾವಾಗಲೂ ಬಂದು ಆಯಿಲ್ ಹಾಕ್ಸಿ. ಪೆಟ್ರೋಲ್ ಸ್ಟಾಕ್ ಇಲ್ಲ. ಅದು ಏರ್ ಕಟ್ಟಿ ಹಂಗೆ ಆಗಿರೋದು. ಪೆಟ್ರೋಲ್ ಹಾಕಿದ್ರೆ ಡ್ರೈ ಆಗಿಬಿಡುತ್ತೆ ಅದು. ಹೌದು. ಆಯಿಲ್ ಹಾಕಿದ್ರೆ ಸ್ವಲ್ಪ ಅದರಲ್ಲಿ ಆಗಿದೆ. ತುಂಬ ಥ್ಯಾಂಕ್ಸ್ ಅಣ್ಣ. ಸೊ ಗುರು, ಟ್ಯಾಂಕ್ ಕ್ಯಾಪ್ ಟೆಸ್ಟಿಗೆ ಅರ್ಧ ಅವರ್ ಆಗೋಯ್ತು ಗುರು. ಏನು ಫುಲ್ ಡ್ರೈ ಆಗೋಗಿತ್ತು ಅಪ್ಪ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. R3 ಟ್ಯಾಂಕ್ ಕ್ಯಾಪ್ ಈ ಥರ ಸ್ಟ್ರಕ್ ಆಗಿದ್ದಿದ್ದು ಅಪ್ಪ. ಆಯಿಲ್ ಎಲ್ಲ ಹಾಕಿ ಇದು ಮಾಡಿದ್ರು, ಯಾಕಂದರೆ ಜಾಸ್ತಿ ದಿವಸ ಆಯ್ತು ಗುರು ಗಾಡಿನೂ ತೆಗ್ದು. ಅದರಿಂದನೇ ಜಾಮು, ಲಾಸ್ಟ್ ಟೈಮು ಜಾಮ್ ಆಗ್ತಾಯಿತ್ತು. ನಾನು ಕೇರ್ಲೆಸ್ ಮಾಡಿಕೊಂಡೆ, ಇಲ್ಲ ನೆಕ್ಸ್ಟ್ ಟೈಮ್ ಹಾಕ್ಸೋಣ ಅಂತ. ಸೊ ಇವತ್ತು ಸ್ವಲ್ಪ ಆಯಿಲೆಲ್ಲ ಹಾಕಿದ್ದಕ್ಕೆ ಕರೆಕ್ಟಿಗೆ ಬಂದೈತೆ. ಸೊ ಒಂಥರ ಭಯನೇ ಆಗೋಯ್ತು. ಸೈಕ್. ಓಕೆ
ಸೊ ಗುರು ಬ್ಲಾಗ್ನ ಎಂಡ್ ಮಾಡೋಣ. ಈ ಬಿಸಿದಲ್ಲಿ ನಾನಂತೂ ಆಗ್ತಾಯಿಲ್ಲ ಬ್ಲಾಗ್ ಮಾಡೋಕ್ಕೆ. ಈ ಬಿಸಿದಲ್ಲಿ ನಾನು ಬಿಸಿ ಆಗ್ತಾಯಿದ್ದೀನಿ, ಇವಾಗ ಗಾಡಿ ಬಿಸಿ ಆಗ್ತಾಯಿತ್ತೋ ಗೊತ್ತಾಗ್ತಾ ಇಲ್ಲ. ಸೊ ಬ್ಲಾಗ್ನ ಎಂಡ್ ಮಾಡೋಣ. ಒಂದು ಸೆಕೆಂಡ್, ಎಂಡ್ ಮಾಡೋ ಮುಂಚೆ ಹೇಳೋದು ಮರ್ತೋಗ್ಬಿಟ್ಟೆ, ಚಾನೆಲ್ನ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಬಿಡಿ ದಯವಿಟ್ಟು. ಸೊ ಲಾಸ್ಟ್ ಟೈಮ್ ಯಶವಂತ್ ಹೇಳೋದು, ಮಚ್ಚ ನೀನು ಬಲ್ಲಿ ಆರ್ಡರ್ ಕೊಟ್ಟಂಗೆ ಹೇಳ್ತೀಯಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು. ಸೊ ಪ್ಲೀಸ್ ಗಾಯ್ಸ್, ಐ ಆಮ್ ರಿಕ್ವೆಸ್ಟಿಂಗ್ ಯು, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್, ಶೇರ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಪ್ಲೀಸ್ ಲೆಟ್ ಮೀ ನೋ ಮೈ ಮಿಸ್ಟೇಕ್ಸ್ ಇನ್ ದಿ ಕಮೆಂಟ್ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೆಲ್ಪ್ ಮಾಡಿ ಸರ್. ಸೊ ಗೈಸ್, ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಅಷ್ಟೊತ್ತಿಗೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ರೈಟ್ ಸೇಫ್ಲಿ. ಓಕೆ, RX ಗುರು, ನನ್ನ ಹತ್ರ RX ನಾನೊಂದು RX ಲವರೇ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.